ರಾಜ್ಯ ಸರ್ಕಾರದ ಅದಕ್ಷ ಆಡಳಿತ ಕ್ರಮದ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೂನ್ 23ರಂದು ಬಿಜೆಪಿ ಸಮಿತಿಯ ನೇತೃತ್ವದಲ್ಲಿ ಜನಸಾಮಾನ್ಯರು ಒಳಗೊಂಡಂತೆ 223 ಗ್ರಾಮ ಪಂಚಾಯಿತಿಗಳಲ್ಲಿ 2 ನಗರಸಭೆಗಳಲ್ಲಿ 3 ಪುರಭವನಗಳಲ್ಲಿ 8 ನಗರ ಪಟ್ಟಣಗಳಲ್ಲಿ 1 ಮಹಾನಗರ ಪಾಲಿಕೆಯ ಮುಂಭಾಗದಲ್ಲಿ ಜನಾಂದೋಲನ ನಡೆಯಲಿದೆ ಎಂದು ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ಸರ್ಕಾರದ ವಿರುದ್ಧ ಕಳೆದ ವರ್ಷಗಳಿಂದಲೇ ಭ್ರಷ್ಟಾಚಾರದ ಆರೋಪಗಳು ಕೇಳಿಬರುತ್ತಾ ಇದೆ. ಅಕ್ರಮ ಸಕ್ರಮ ಅರ್ಜಿಗಳ ತಿರಸ್ಕಾರ, ಆಶ್ರಯ ಮನೆಯ ಕನಸಿಗೆ ವಿಘ್ನ, ವಯಸ್ಕರ ಪಿಂಚಣಿ ವೇತನವನ್ನ ಸರಿಯಾದ ಸಮಯದಲ್ಲಿ ನೀಡದೇ ಇರುವುದು, ವಿದ್ಯುತ್ ಬೆಲೆ ಏರಿಕೆ, ಶೀಘ್ರ ಮಳೆ ಪರಿಹಾರಕ್ಕೆ ಆಗ್ರಹಿಸಿ ಈ ಜನಾಂದೋಲನವನ್ನ ನಡೆಸಲಾಗುವುದು ಎಂದಿದ್ದಾರೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಬಿಜೆಪಿ ಉಪಾಧ್ಯಕ್ಷರಾದ ರವೀಂದ್ರ ಶೆಟ್ಟಿ, ಶಾಂತಿ ಪ್ರಸಾದ್, ಸಂಜಯ್ ಪ್ರಭು ಉಪಸ್ಥಿತರಿದ್ದರು. ಪ್ರತಿಭಟನೆಯನ್ನು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪಂಚಾಯತ್ಗಳ ಮುಂದೆ ಪ್ರತಿಭಟನೆ ಮಾಡಬೇಕು ಅನ್ನುವಂಥ ನಿಶ್ಚಯವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಟ್ಟು 223 ಗ್ರಾಮ ಪಂಚಾಯತ್ಗಳಲ್ಲಿ 2 ನಗರಸಭೆಗಳಲ್ಲಿ 3 ಪುರಸಭೆಗಳಲ್ಲಿ 1 ಮಹಾನಗರ ಪಾಲಿಕೆ ಮತ್ತು 8 ಪಟ್ಟಣ ಪಂಚಾಯತ್ಗಳಲ್ಲಿ ಅಲ್ಲಿ ಒಂದು 3-4 ವಿಷಯಗಳನ್ನು ಇಟ್ಕೊಂಡು ಪ್ರತಿಭಟನೆ ಮಾಡಬೇಕು ಅನ್ನುವಂಥ ನಿಶ್ಚಯವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಈ ಎಲ್ಲ ವಿಷಯಗಳ ಬಗ್ಗೆ ಕಳೆದ 2 ವರ್ಷದಿಂದ ನಮ್ಮ ಜನಪ್ರತಿನಿಧಿಗಳು ವಿವಿಧ ಫೋರಂಗಳಲ್ಲಿ, ಅದು ಕೆಡಿಪಿ ಸಭೆಗಳಿರ್ಬೋದು, ವಿಧಾನಸಭೆಯ ಅಧಿವೇಶನಗಳಲ್ಲಿರ್ಬೋದು, ಅಥವಾ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಇರ್ಬೋದು, ಸಚಿವರುಗಳ ಹತ್ರ ಇರ್ಬೋದು, ವಿವಿಧ ಹಂತದ ಮನವಿಗಳನ್ನು ಮಾಡಿದ್ದಾರೆ, ಒತ್ತಾಯಗಳನ್ನು ಮಾಡಿದ್ದಾರೆ. ಆದರೆ ಯಾವುದೇ ರೀತಿಯಲ್ಲಿ ಇದು ಸರಿಯಾಗುವಂಥ ಲಕ್ಷಣಗಳು ಕಾಣ್ತಾ ಇದೆ. ಹಾಗಾಗಿ ಜನರನ್ನು ಜೋಡಿಸಿಕೊಂಡು ಜನಾಗ್ರಹವನ್ನು ಮಾಡಿದರೆ ಪ್ರಾಯಶಃ ಸರ್ಕಾರ ಒಪ್ಪಿಕೊಳ್ಬೋದು ಅನ್ನುವಂಥ ದೃಷ್ಟಿಯಿಂದ ಈ ಪ್ರತಿಭಟನೆಗೆ ನಾವು ಕೈ ಹಾಕಿದ್ದೇವೆ.